ಮತ್ತೇನು ಇನ್ನೇನಂತಾರ ನಿನ್ನ ಏನ್ ಬಾಳಿಂದ ದೊಣ್ಣೆಕನರಪ್ಪನ ನಮ್ಮ ಅಪ್ಪನ ನೀನು ನನ್ನ ಗಂಡ ನೀನು ನನ್ನ ಮಕ್ಕಳ ನೀನು ನೀ ಅವನು ಇವನು ಅವ್ರು ಇವ್ರು ಅಂತ ಬೆಲೆ ಕೊಡಕ್ಕೆ ಎಲ್ಲ ನಿಮ್ಗೆ ಅಮಾಸೆ ಉಣ್ಮೆ ಹತ್ರ ಆದ್ರೆ ನಿಮ್ಗೆ ಒಂಥರ ಆಯ್ತದ ನಿಮ್ಗೆ? ಯಾಕೆ ಅಮಾಸೆ ಉಣ್ಮೆ ಹತ್ರ ಆಯ್ತಾ ನಿನ್ಗೆ ಯಾವ್ದು ಅಮಾಸೆ ಉಣ್ಮೆ ಬಂದಿರ್ಬೇಕು ದೊಡ್ಡರೋಗ ಅದಕ್ಕೆ ಫೋನ್ ಮಾಡಿದ್ದೆ ನೀನ್ ಯಾವನ್ ಫಸ್ಟ್ ಹೇಳು. ನಮಸ್ಕಾರಗಳು ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ RJ ಸುನಿಲನ RJ ಸುನಿಲ್ ಫ್ರಾಂಕಲ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಎಪಿಸೋಡಲ್ಲಿ ಮಹೇಶ್ ಅರಸ್ ಅನ್ನೋರು ಮೆಸೇಜ್ ಮಾಡಿದರೆ ತಾರಾ ಅನ್ನೋರಿಗೆ ಸಿಕ್ಕಾಪಟ್ಟೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಅಂತ. ಬನ್ನಿ ಇದೀಗ ನಾವು ಕಾಲ್ ಮಾಡ್ತಾ ಇದೀವಿ ತಾರಾ ಅವ್ರಿಗೆ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಹಲೋ, ಇದ್ಯಾರು ತಾರಾ ಮೇಡಮ್ ಅವರಾ? ನಾವು ತಾರಾ ಅವ್ರೆ. ಏನು ಆ ಪಾಟಿ ಕುಯ್ತಾ ಇದ್ರಲ್ಲ, ಯಾರ ಜೊತೆ? ಎಲ್ಲ ಇರ್ತವೆ ವ್ಯವಹಾರಗಳು ಏನೇನಾರು ಇರ್ತಾವಲ್ಲ, ಸಂಘ ಪಂಗ ಚೀಟಿದು. ಸಂಘ ಓಕೆ, ಪಂಗ ಅಂದ್ರೆ ಏನು ಅಂತ ಅಂದ್ರೆ ದುಡ್ಡು ತಗೊಂಡು ಏನೇನಾರು ಇರ್ತವೆ, ಲೇವಾದೇವಿ ಏನಾರು ಇರ್ತವೆ, ಅವೆಲ್ಲ ನಿಮ್ಗೆ ನಮ್ಮ ಪರ್ಸನ್ ಬೇಕಾಗಿಲ್ಲ. ನೀವ್ ಯಾರು ಹೇಳಿ ಫಸ್ಟ್? ಏನು ಪರ್ಸ್ನಲ್ಲು ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ರಿ? ನೋಡ್ರಿ, ಅದು ನಮ್ಮ ವ್ಯವಹಾರ, ಅದು ನಮ್ಗೆ, ಅದು ನನ್ ಗಂಡ ಕೇಳ್ಬೇಕು, ನನ್ ಮಕ್ಳು ಕೇಳ್ಬೇಕು. ನೀನ್ ಯಾರು ಫಸ್ಟ್ ಆಫ್ ಆಲ್? ಒಂದು ನಿಮಿಷ, ಸ್ವಲ್ಪ ಮಾತು ಎಲ್ಲೆಲ್ಲ ಹೋಗ್ಬಾರ್ದು, ನೆಟ್ಟಿಗೆ ಮಾತಾಡ್ಬೇಕು ಮಾತಾಡೋದನ್ನ. ಮತ್ತೆ ನೀವ್ ಅವೆಲ್ಲ ಯಾಕ್ರಿ ಕೇಳ್ತೀರಿ? ಯಾರು ಏಕಾಏಕಿ ಫೋನ್ ಮಾಡ್ಬಿಟ್ಟು ತಾರಾ ಮೇಡಮ್ ಬರೋದು ನೀವ್ ಯಾರು ಕೇಳ್ಬಿಟ್ಟು ಇನ್ನೇನ್ ಹೇಳ್ತಾರೆ? ತಾರಾನ ಅಂತ ಸಿಂಗುಲರ್ ಮಾತಾಡ್ಸಿದ್ರೆ ನೀವು ಇವೆಲ್ಲ ಕೇಳಬೇಕು. ಅದು ಬಿಟ್ಬಿಟ್ಟು ತಾರಾ ಮೇಡಮ್ ಅಂತ ನಿಮಗೆ ಮೇಡಮ್ ಬರೋದು ಹೌದು, ಸಾವಿರ ಏನೇನೋ ವಿಷಯ ಇನ್ಫಾರ್ಮೇಶನ್ ಮೇಡಮ್ ಅಂತಾರೆ, ನೀವು ಹೋಗಿ ಬನ್ನಿ ಅಂತಾರೆ. ನನ್ ಪರ್ಸನ್ ಅವ್ರಿಗೆ ಯಾಕೆ ರೀ? ಒಂದ್ ನಿಮಿಷ, ನೀವು ಇನ್ಫಾರ್ಮೇಶನ್ ತಗೊಂಡ್ ಬದ್ನೆಕಾಯಿ ಹಾಕೊಂಡು ನೆಕ್ಕಿ ನೀವು ಉಪ್ಪಿನಕಾಯಿ ಹಾಕೊಂಡು ಇವೆಲ್ಲ ಮಾಡಿದ್ರಿ ರಾಂಗ್ ನಂಬರ್. ಅಲ್ಲ, ಸರಿಯಾಗಿ ಹೆಸರು ಹಿಡಿದು ಮಾತಾಡಿಸ್ತಾ ಇದೀನಿ, ರಾಂಗ್ ನಂಬರ್ ಅಂದಿರ ನೀವು. ಹಲೋ, ಯಾರು? ಸ್ವಲ್ಪ ವಿಚಾರ ಕೇಳ್ಕೊಂಡು ಮಾತಾಡಿ ಸಮಾಧಾನ, ಸುಮ್ಮನೆ ಹುಚ್ಚು ಬಂದಂಗೆ ಆಡ್ಬೇಡಿ ಹಿಂಗೆ. ಏನ್ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಿ ನೀವು? ನೀನ್ ಯಾವನ್ ಹುಚ್ಚಾಗಿಚ್ಚ ಅನ್ನಕ್ಕೆ ನನಗೆ ಮಡ್ಗಲ್ಲ. ಕರೆಂಟ್ ಹೊಡಿತಾ? ನೀನ್ ಓಡಿಸ್ಕೋ ಕರೆಂಟ್ ನ. ಅಲ್ಲ, ಇದ್ಯಾಕೆ ಮತ್ತೆ ಈ ವಿಚಾರ ಮ್ಯಾಟ್ರ್? ನೀನ್ ಯಾವ ನನ್ನಕ್ಕೆ ಹುಚ್ಚಪ್ಪಚ್ಚ ಅನ್ನಕ್ಕೆ ನನಗೆ ನಾನು ಫೋನ್ ಮಾಡ್ರೆ ನೀನು ಫಸ್ಟ್ ನನಗೆ ಯಾರು ಅಂತ ಹೇಳ್ಬಿಟ್ಟು ಮಾತಾಡು. ಅದನ್ನೇ ಕೇಳಿ ಸುಮ್ಮನೆ ನಿಮ್ ಸಮಾಧಾನನೇ ಇಲ್ವಲ್ಲ, ಒಳ್ಳೆ BP ಬಂದವ್ರ ಹಂಗಾರೆ. ಸಮಾಧಾನ ಅನ್ನಗೆ ರೀ, ಮೊದ್ಲು ನಿಮ್ ಹೆಸರು ಹೇಳಿ ನೀವ್ ಯಾರು ಅಂತ ಹೇಳ್ರಿ. ಫೋನ್ ಮಾಡಿರೋರು ನನ್ನ ನಂಬರ್ ನೀವು ಮಾಡ್ಬಿಟ್ಟು ನಾವೇನ್ ಕೇಳೋದು ಅದನ್ನ? ಸ್ವಲ್ಪ ತಣ್ಣಗೆ ಏನಾರು ನೀರ್ಗೀರ್ ಕುಡೀರಿ ನೀವು. ಇದ್ಯಾಕೆ ಹಿಂಗೆ? ತಣ್ಣ ಕುಡಿತೀನೋ ಬಿಸ್ ಕಾಫಿ ಕುಡಿತೀನೋ ನಿನಗ್ ಬೇಕಾಗಿಲ್ಲ. ನಿಂದ ಎಷ್ಟೈತಷ್ಟು ನೋಡಲ್ಲ. ಯಾವನೋ ತಾರಾ ಮೇಡಮ್ ಅಂತ ಫೋನ್ ಮಾಡ್ಬಿಟ್ಟು ಹೆಂಗ ಮಾತಾಡ್ತಾವನೆ ಹುಚ್ಚಾಗಿತ್ತ ಅದೇನೋ ಗೊತ್ತಿಲ್ಲ. ಯಾರು ಒಪ್ಪಿಸ್ತಾ ಇದ್ರಿ? ಇದೇನು ಯಾರಿಗ ಒಪ್ಪಿಸ್ಬೇಕು? ನಂಗೆ ಅಣ್ಣಂಗೆ ಒಪ್ಪಿಸ್ತಾ ಇದೀನಿ. ಕೊಡ್ರಿ ಒಂಚೂರು. ಏನ್ ಅವ್ರ ತವ ಮಾತಾಡ್ತೀನಿ? ಇದೇನು ನೀವ್ ಹಿಂಗಾಡಿದ್ರೆ ನೀವು? ನೀ ಯಾರು ಅವಂತ ಮಾತಾಡಕ್ಕೆ? ಅವನ್ ತವೋ ರೆಸ್ಪೆಕ್ಟ್ ಇಲ್ಲ. ನೀನ್ ಯಾರು ನಮ್ಮ ಇರ್ತಾವ ಮಾತಾಡಕ್ಕೆ? ನೀನ್ ಎಷ್ಟೈತಿ ನೀನ್ ಮಾಡ್ರ ನಂಬರ್. ನೀನ್ ಯಾವನ್ ಕೊಟ್ಟಿಗೆ ಏನ್ ಹೇಳು ಫಸ್ಟ್? ಮತ್ತೇನ್ ಅವ್ರ ತವ ಒಪ್ಪಿಸ್ತಾ ಇರೋದು? ನನ್ ಮ್ಯಾಟ್ರನ್ನ ಅದ್ಯಾವನ್ ಹಂಗ್ ಮಾತಾಡ್ತಾವ್ ಹಿಂಗ್ ಮಾತಾಡ್ತಾವ? ಮತ್ತೇನು ಇನ್ನೇನಂತಾರ ನಿನ್ನ ಏನ್ ಬಾಳಿಂದ ದೊಣ್ಣೆಕನರಪ್ಪನ ನಮ್ಮ ಅಪ್ಪನ ನೀನು ನನ್ನ ಗಂಡ ನೀನು ನನ್ನ ಮಕ್ಕಳ ನೀನು ನೀನ್ ಅವನು ಇವನು ಅವ್ರು ಇವ್ರು ಅಂತ ಬೆಲೆ ಕೊಡಕ್ಕೆ ಎಲ್ಲ ನಿಮ್ಗೆ ಅಮಾಸೆ ಉಣ್ಮೆ ಹತ್ರ ಆದ್ರೆ ನಿಮ್ಗೆ ಒಂಥರ ಆಯ್ತದ ನಿಮ್ಗೆ? ಯಾಕೆ ಅಮಾಸೆ ಉಣ್ಮೆ ಹತ್ರ ಆಯ್ತಾ? ನಿನ್ಗೆ ಯಾವ್ದು ಅಮಾಸೆ ಉಣ್ಮೆ ಬಂದಿರ್ಬೇಕು ದೊಡ್ಡರೋಗ ಅದಕ್ಕೆ ಫೋನ್ ಮಾಡಿದ್ದೆ. ನೀನ್ ಯಾವನ್ ಫಸ್ಟ್ ಹೇಳು? ಸ್ವಲ್ಪ ನೆಟ್ಟಿಗೆ ಹಿಂಗ್ ಮಾತಾಡಿದ್ರೆ ನಾನು ವಿಚಾರಕ್ಕೆ ಬರ್ತೀನಿ. ನನಗೆ ವಿಚಾರ ನಿನ್ ಮೊದ್ಲು ಯಾವನ್ ಅಂತ ಹೇಳು. ನನ್ಗೆ ಇನ್ಫಾರ್ಮೇಶನ್ ನಾನು ನೀವ್ ಏನ್ ಇಷ್ಟೊಂದು ಬಿಸಿ ನೀನ್ ಯಾರವೆಲ್ಲ ಕೇಳಕ್ಕೆ? ಅಯ್ಯೋ, ನಾನ್ ಫೋನ್ ಮಾಡಿದ್ನೆ ಅಲ್ವಾ, ಬಿಸಿ ಬತ್ತಲ್ಲ ಅದಕ್ಕೆ ಕೇಳಿದೆ. ಸಾವಿರ ನನ್ನ ಫೋನು ನನ್ನ ಕರೆನ್ಸಿ ನನ್ನ ಗಂಡ ಕೇಳ್ಬೇಕು, ನನ್ನ ಮಕ್ಳು ಕೇಳ್ಬೇಕು. ನೀನ್ ಯಾವನು? ಪಾಪ ಅವ್ರ ದೇವತಾ ಮನುಷ್ಯರು, ಅವ್ರಿಗೇನ್ ಗೊತ್ತೋ ಗೊತ್ತಿಲ್ಲ. ದೇವತಾ ಮನುಷ್ಯರು ಅವ್ರ ಅದಕ್ಕೆ ನಾವು ದೇವತೆ ಹೆಂಗ್ ಇಟ್ಕೊಂಡವ್ರೆ. ನೀನ್ ಯಾವನ್ ಅದನ್ನ ಹೇಳಿ ಮೊದ್ಲು ಅವೆಲ್ಲ ನೀನ್ ಹೇಳಕ್ ಬರ್ಬೇಡ. ಹೇಳಕ್ ಹೋಗ್ಬೇಡ. ನನ್ನ ಮೇಲೆ ನೀವು ಇದ್ ಮಾಡಿದ್ರೆ ದರ್ಪ ತೋರ್ಸೋದು ಅದೇ ಮೇಲೆ. ಈಗ ಏನಾಯ್ತದೆ ಅದೇ ಮೇಲೆ? ನೀನವನ್ ಅದೇ ಅನ್ನಕ್ಕೆ ಪುನಃ ನೋಡಿ ಬೇಡ. ಅದೇ ಅದೇ ಅಂತ ನೀನ್ ಯಾವನ್ ಅನ್ನಕ್? ಅದೇ ಅನ್ನಕ್ ನೀನ್ ಯಾವನೋ? ನನ್ ಮಕ್ಳ ನನ್ ಗಂಡನ ನೀನ್ ಅದೇ ನಮ್ಮ ಮಣ ತಂದಿರಾ? ನೀನ್ ಯಾವನ್ ಅದೇ ಅನ್ನಕ್ಕೆ? ಅಲ್ಲ, ಯಾವ್ದಾದ್ರು ಒಂದು ಸಂಬಂಧ ಕಟ್ಟಿ ನಿಮ್ ಗಂಡನೂ ಹೆಂಗಾಗಲಿ ಮಕ್ಳು ಹೆಂಗಾಗಲಿ ಯಾವ ನನ್ ಸಂಬಂಧದವನ ನೀನು ಅದೇ ಅನ್ನಕ್ಕೆ? ಯಾಕಂತ ಅದೇ ಅಂತ ನಿನ್ಗೂ ನನ್ಗೆ ಏನೈತಿ ಅದೇ ಅನ್ನಕ್ಕೆ? ಅಯ್ಯಪ್ಪ, ನಿಮ್ಗೆ ಫಿಕ್ಸ್ ಬಿಡಿ, ಅದೇ ಆಗಿರೋದು ಹಂಗಾರೆ. ವಾ, ಏನ್ ಫಿಕ್ಸು? ನೀನ್ ಫಿಕ್ಸ್ ಮಾಡ್ಕೊ ಯಾರಿಗಾರುವೆ. ನನಗೆ ಕೇಳ್ತಿದ್ದೆ ಫಿಕ್ಸು ಅಂತ. ಏನ್ ಫಿಕ್ಸು ಅಂದೆ? ಏನ್ ಅದೇ ಫಿಕ್ಸ್ ಅಂದ್ರೆ ಅರ್ಥ ಏನು? ಮಡ್ಗಲ್ಲ ಫೋನ್ ನಿನ್ನ ಹತ್ರ ನನಗೆ ಮಾತ್ರ ಸುಮ್ ತಲೆ ಕೆಡ್ಸ್ಬೇಡ. ಇಲ್ಲ ಯಾರು ಅಂತ ಹೇಳ್ಬಿಟ್ಟು ಮಾತಾಡು. ಇಲ್ಲ ಜಾಸ್ತಿ ಮಾತಾಡ್ಬೇಡ ನೀನ್ ಮಡ್ಗು. ನಾನು ಜಾಸ್ತಿ ಮಾತಾಡಕ್ಕಲ್ಲ ಮಾಡಿರೋದು, ನಾನು ಶ್ರೀಕಂಠ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಈಗ ಯಾರು ಹೇಳ್ತಾ ಇದೀನಿ, ಎಲ್ಲ ನೋಡಿದೆ. ಅದು ಪೇಪರಲ್ಲಿ 38ನೇ ವಯಸ್ಸಿಗೆ ಐಶ್ವರ್ಯ ರೈಗೆ ನಾರ್ಮಲಿ ಡೆಲಿವರಿ ಆಗೈತಂತೆ. ಅದು ನಾನು ನಿನ್ನ ಹತ್ರ ಮೆಸೇಜ್ ಕೇಳಕ್ಕೆ ನನಗೂ ನಮ್ಮ ಅಪ್ಪ ನಮ್ಮ ಓದ್ಸವನೆ. ನಾನು ಪೇಪರ್ ಟಿವಿ ಎಲ್ಲ ನೋಡ್ತೀನಿ. ಮಡಗು ಫೋನ್ ಎತ್ತಲ್ಲ. ಕಂತೆ ಪುರಾಣ ಕೇಳಕ್ ರೆಡಿ ಇಲ್ಲ. ಕಂತೆ ಪುರಾಣ ಅಲ್ಲ, ನಿಮಗೆ ಗೊತ್ತಾ 38ನೇ ವಯಸ್ಸಿಗೆ ಈಗ ಐಶ್ವರ್ಯ ರೈಗೆ ನಾರ್ಮಲ್ ಡೆಲಿವರಿ ಆಗಿದೆ? ಏನೇನು ಮಾತಾಡ್ತಾನೆ? ಏನೇನು? ಅಯ್ಯೋ ದೇವ್ರೆ, ನಾರ್ಮಲ್ ಯಾರು? ನಾನೇ ಶ್ರೀಕಂಠನೇ. ನಾನು ಏನ್ ಕೇಳ್ಬಾರ್ದು ಕೇಳ್ತಾ ಇದೀನಿ. ನೀನ್ ಯಾವನೋ ನಿನ್ ಹೆಸರಿದ್ರೆ ನನಗೇನ ಬೇಕಾಗೈತೆ? ಮತ್ತೆ ಯಾರು ಅಂತ ಯಾಕೆ ಅನ್ನ ತಿನ್ನ ಬೈಲೆ ಹೆಂಗೆ ಯಾಕೆ ಕೇಳ್ತೀರಾ ನೀವು? ಅದೇ ಮೇಲೆ ಇವಾಗ ನನಗೆ ರೊಚ್ಕಿ ಎಬ್ಸೋದ್ರಲ್ಲಿ ನಾನು ಅವಾಗಿನ ಮಾತಾಡ್ಬಾರ್ದು ಅಂತ ತಡ್ಕೊಂಡಿದ್ರಲ್ಲಿ ಮಾತಾಡಿದವಳೆ ಉಜ್ ಬಂದಂಗಲ್ಲಿ ಎಲೆಕ್ಟ್ರಿಕ್ ಕಂಬಕ್ಕೆ ಇಟ್ಕೊಂಡಂಗೆ ಮಾತಾಡ್ತಾ ಇದ್ರಲ್ಲಿ ನಾನು ಅದೇ ಬೋದ್ ಹಾಕ್ಬಿಡ್ತೀನಿ. ನಾನು ಅಲ್ಲಿ ಬಾಯಿ ಬಂದಂಗೆ ಬಡ್ಕೋ
ಸದ್ಯಕ್ಕೆ ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ತಕ್ಷಣ ಬನ್ನಿ. ಹಲೋ ಸರ್ ಮಹೇಶ್ ಅವರಾ? ಹೌದು ಈ ಕಡೆಯಿಂದ ಆರ್ ಜೆ ಸುನಿಲ್ ಅಂತ. ಹೌದು ಹೇಳಿ. ನೀವು ನಂಬರ್ ಕಳಿಸಿದ್ರಲ್ಲ ತಾರಾ, ಹಾ ಹಾ ಅವ್ರಿಗೆ ಕಾಲ್ ಆಗ್ತೀರಾ? ಆಗ್ತೀನಿ ಹಂಗೆ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇರಿಸಿದ್ದಾರೆ. ಬಿಸಿ ಬರ್ತಾ ಇದೆ ಅಷ್ಟೊತ್ತಿಂದ. ನಾವು ವ್ಯವಹಾರ ಮಾಡ್ತೀವಿ ಕಣ್ರಿ, ಚೀಟಿ ಸಂಘ ಎಲ್ಲ ದೊಡ್ಡ ಕಾಸು ವ್ಯವಹಾರ ಇರ್ತದೆ. ನನ್ನ ಚೀಟಿಯಾಗ ಕೇಳಿ ಏನ್ ಅಪ್ರೂವ್. ಹೌದಾ? ಏನೋ 1 ಲಕ್ಷ ಕೇಳೋಣ ಅಂತ ಫೋನ್ ಮಾಡಿದೆ. ನಾನ್ ಬಡಗಿ ಆಗ್ಬಿಟ್ಟಿದ್ದೀನಿ, ಮನೆ ಕಟ್ಟಿ ಸಾಲ ಮಾಡ್ಕೊಂಡು. ಆ ಸಾಲದ ಕೋಪ ನನ್ನ ಮೇಲೆ ಯಾಕೆ ತೀರಿಸ್ತಿರೋದು? ಕೇಳದ್ನ ಸಮಾಧಾನ ಏನೋ ವಿಚಾರ. ಮಹೇಶ್ ಅವ್ರೆ 5 ನಿಮಿಷ ಮಾತಾಡಿದ್ರು, ಬಾಯಿ ಬಂದ ಬಯಸ್ಕೊಂಡ್ರು. ಯಾರಿವ್ರು? ಯಾರವ್ರು ಅಂದ್ರೆ ಹೇಳ್ತಲ್ವ, ಶ್ರೀಕಂಠ ಅನ್ಬಿಟ್ಟು ಕೇಳ ಸಮಾಧಾನ ಇಲ್ಲ. ನೀವು ನಾವು ಅವ್ನ ಹೆಸರು ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಸರಿಯಾಗಿ ಕೇಳ್ಬೇಕು, ಯಾರಪ್ಪ ನೀನು ಏನು ಎತ್ತ ಅಂತ. ಏನ್ ಹುಚ್ಚು ಬರ್ಸ್ಬಿಡ್ತೀರಾ ಮಡಗಿ? ಅದೇ ಕಟ್ ಮಾಡ್ಬಿಟ್ಟು ನಾನು ಕೂತಿರೋ ಅಡಿಗೆ ಮನೆಗೆ ಬಂದಿನಿ. ಈಗ ಕಾನ್ಫರೆನ್ಸ್ ಕರಕ್ಬಿಟ್ಟು ಲೈನ್ ಅವರು. ಅಲ್ಲ ಮತ್ತೆ ಈಗ ತಾನೆ ನೀವು ಊಟ ಮಾಡೋ ಬಾಯಲ್ಲಿ ಏನೋ ವ್ಯವಹಾರಗಳಿರ್ತವೆ, ಹಂಗ್ ಮಾತಾಡ್ತದೆ ಹಿಂಗ್ ಮಾತಾಡ್ತಾ ಇದೆ ಅಂದ್ರಿ. ಮತ್ತೆ ಮಹೇಶ್ ಅವ್ರ ಹತ್ರ ಇನ್ನೇನಂತಾರೆ? ಹೇಳ್ಬೇಕಾಗಿತ್ತು ನನ್ನ ಜೊತೆ ಹಿಂಗೆ ಜಗಳ ಮಾಡಿದೆ ಅನ್ಬಿಟ್ಟು. ಇವಾಗ ಫಸ್ಟ್ ಆಫ್ ಆಲ್ ನೀವು ಯಾರು ಅಂತ ಹೇಳ್ಬೇಕು ನಾನು? ನಾನು ಹಂಗೆಲ್ಲ ಹೇಳ್ಬೇಡಿ. ಇವ್ರ ಹೆಸರು ಆಡ್ ಮಾಡ್ಕೊಂಡಿದೀನಿ, ಗೊತ್ತಿರೋ ವ್ಯಕ್ತಿ ನಾನು ಮಾತಾಡ್ತೀನಿ. ಗೊತ್ತಿಲ್ಲದವ್ರ ಹತ್ರ ನಾನು ಅನ್ನೊಂದು ಪರ್ಸನ್ ಹತ್ರ ಏನು ಹೇಳಲ್ಲ. ಈಗ ನೋಡಿ ಅಕ್ಕ, ನಾನೇನ್ ಕೇಳಿದೆ, ಈಗ ಐಶ್ವರ್ಯ ರೈಗೂ 38ನೇ ವಯಸ್ಸಲ್ಲಿ ನಾರ್ಮಲ್ ಡೆಲಿವರಿ. ಎಲ್ಲ ಮಾತಾಡಿ ನನಗೆ. ನೀವು ಯಾರು ಫಸ್ಟ್ ಆಫ್ ಆಲ್ ವಿಷಯ ಮಾತಾಡ್ಬಿಟ್ಟು ಮಾತಾಡಿ. ಯಾಕೆ ಐಶ್ವರ್ಯ ರೈ ನಿಮ್ಗೇನೋ ಸಂಬಂಧ ಬೇಕಾ? ನೆಂಟ್ರ ಇಷ್ಟ ಏನು? ಬೇಡ ನನ್ಗೆ ಯಾವ ವಿಷಯನೂ ಬೇಡ. ನೀವು ಯಾರು ಗೊತ್ತಿಲ್ಲ ಆದ್ಮೇಲೆ ಐಶ್ವರ್ಯ ಸುದ್ದಿ ನಿಮ್ಗೆ ಯಾಕೆ? ಈಗ ನೋಡಿ, ಹೆಣ್ಣಿಗೆ ಎಣ್ಣೆ ಮುಳ್ಳು ಸತ್ರು ಅಂದಂಗೆ ನಿಮ್ಗೆ ಅವಳ ಜೊತೆ ಅವ್ರ ಸುದ್ದಿ ಬೇಡ ರೀ. ಐಶ್ವರ್ಯ ರೈ ಅವಳ ಗಂಡಗೆ ಐಶ್ವರ್ಯ ರೈ ಅವಳು. ಹಾ, ಅವ್ರ ಅಪ್ಪ ಅಮ್ಮ ಅವಳು ಐಶ್ವರ್ಯ ರೈ. ನಮ್ಗೆ ನಮ್ದೇ ಆದ ಐಶ್ವರ್ಯ ಸುದ್ದಿ ಎಲ್ಲ ಮಾತಾಡ್ಬೇಡಿ. ನೋಡಿ ನೀವು ತಾರಾ ಅಂತ ಪಿಕ್ಚರ್ ಅವ್ರು ಯಾರು ಮಹೇಶ್ ಅವ್ರೆ? ಅಲ್ಲ, ನೀವು ಪಿಕ್ಚರ್ ಆಕ್ಟ್ರೆಸ್ ಇಟ್ಕೊಂಡು ನೀವು ಹಿಂಗ್ ಮಾತಾಡಬಾರ್ದು ಇನ್ನೊಬ್ರು ಪಿಕ್ಚರ್ ಅವ್ರ ಮೇಲೆ. ಪಿಕ್ಚರ್ ಆಕ್ಟರ್ಸ್ ಆದ್ರೆ ಪಿಕ್ಚರ್ ಇರ್ತಾನೆ. ನಾನೇ ಪಿಕ್ಚರ್ ಆಕ್ಟರ್ಸ್ ಅವಳ ಹೆಂಗಿರ್ಬೇಕು ಅಂತ ಏನೋ ರೈತಾ? ನೀವು ಹಂಗೆ ಐಶ್ವರ್ಯ ನೀವು ಸುಮ್ಮನೆ ನೋಡಿ, ಏನೇನೋ ಇದು ಮಾಡ್ಕೋಬೇಡಿ. ನೀವು ಯಾಕೆ ಕೋಪ ಮಾಡ್ಕೊತೀರಿ? ಯಾರು ಮಹೇಶ್ ಅವ್ರೆ? ಕಟ್ ಮಾಡ್ತೀನಪ್ಪ ನನ್ನ ಫೋನ್. ಕಟ್ ಮಾಡಕ್ ಹೋಗ್ಬೇಡಿ. ಆಕ್ಚುಲಿ ನಿಮ್ ಜೊತೆ ಮಾತಾಡ್ತಿರೋದು ಆರ್ ಜೆ ಸುನಿಲ್ ಅಂತ ನನ್ನ ಹೆಸರು. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಆರ್ ಜೆ ಸುನಿಲ್ ಅವರೆಲ್ಲ ಬಿಡಿ, ಅವ್ರ ವಾಯ್ಸೇ ಬೇರೆ ಕಣ. ಆರ್ ಜೆ ಸುನಿಲ್ ಸುದ್ದಿ ನೀವ್ಯಾಕೆ ಮಾತಾಡ್ತಾ ಇದ್ದೀರಾ? ಆರ್ ಜೆ ಸುನಿಲ್ಗೆ ನಮ್ಮ ಅಪ್ಪ ನಮ್ಮವ್ವ ಆದಷ್ಟು ಜನ ನಡ್ಸ್ ಕಳ್ಸವ್ರೆ. ಹೆಚ್ಚು ಕಮ್ಮಿ ಇದು ಪಿಂಕಿ ಗಂಡನ ವಾಯ್ಸ್ ಗೊತ್ತಾಯ್ತೆ, ಯಾರು ಅಂತ ಗೊತ್ತಾಯ್ತು. ಆರ್ ಜೆ ಸುನಿಲ್ ಅಂತೂ ಸಾಧ್ಯನೇ ಇಲ್ಲ. ಪಕ್ಕನಾ? ರಾಘವೇಂದ್ರ ಅವರೇ ಮಾಡಿರೋದು. ಅಯ್ಯೋ ಆಚರಿಸಲಿಲ್ಲ. ಈಗ ಏನ್ ಮಾಡೋದು? ಈಗ ಅವ್ರಿಗೆ ವಿಡಿಯೋ ಬಂದಾಗ್ಲೇ ಲಿಂಕ್ ಕಳಿಸ್ಲಿ, ಅವಾಗ್ಲೇ ಗೊತ್ತಾಗ್ಲಿ ಅವ್ರಿಗೆ. ಮಾತಾಡ್ತಿರೋದು ರಾಘವೇಂದ್ರ ಅವರು, ಪಿಂಕಿ ಅವ್ರ ಯಜಮಾನ್. ಏನ್ರಿ ಸಮಾಚಾರಪ್ಪ? ಬೈಸ್ಕೊಬಿಟ್ರೆ ಬೇಜಾರ್ ಮಾಡ್ಕೊಬಿಡಿ. ಇಲ್ಲ ನಾನು ಕೇಸ್ ಹಾಕ್ತೀನಿ ಈಗ. ಹಂಗಾರೆ ನಿಮ್ಗೆ ಯಾಕೆ ನನಗೆ ಮಾತಾಡ್ಬೇಕು ಬಂತು. ಈಗ ಮಹೇಶ್ ಅವ್ರ ಕಾನ್ಫಿಡೆನ್ಸ್ ಕಾಲ್ ಆದ್ಮೇಲೆ ನೀವೇಂತ ಗೊತ್ತಾಗೋಯ್ತು ಬಿಡಿ. ಹೋಗ್ಲಿ ಬಿಡಿ. ತಾರಾ ಅವ್ರೆ, ನಿಮ್ಮ ಮನೆಗ್ಲು ಇದು ಆರ್ ಜೆ ಸುನಿಲ್ ಅಂತಾನೆ ಮಾತಾಡ್ತಾ ಇರೋದು. ಇಷ್ಟು ಹೇಳಿದ್ಮೇಲೆ ನೀವು ನಂಬಲಿಲ್ಲ ಅಂದ್ರೆ ವಿಡಿಯೋ ಬಂದ್ಮೇಲೆ ನೋಡಿ, ಆಯ್ತಾ? ಆಯ್ತು. ನಂಬ್ತಿಲ್ಲ. ಓಕೆ, ಥ್ಯಾಂಕ್ ಯು ಮಹೇಶ್ ಅವರೇ, ಥ್ಯಾಂಕ್ ಯು. ಓಕೆ. ನೋಡಿ, ನಮ್ಮನ್ನು ನಂಬಲ್ವೋ, ನಮ್ಮ ಮಾತು ನಂಬಲ್ವೋ ಒಂದು ಗೊತ್ತಾಗ್ತಾ ಇಲ್ಲ ನನಗಂತೂ ಇತ್ತೀಚಿನ ದಿನಗಳಲ್ಲಿ. ಸೂಪರ್ ಆಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಮುಗಿಸ್ತಾ ಮುಂದಿನ ಸಕ್ಕದಾಗಿರೋ ಟ್ರಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕ್ಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ. ನಗ್ದಿದ್ರೆ ಬರುತ್ತೆ ರೋಗ. ಆದರೆ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ ಆರ್ ಜೆ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.